ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವಳು ನಮ್ಮನೆ ಮುದ್ದು ಬಂಗಾರಿ. ಪ್ರೀತಿಯಿಂದ ಎಲ್ಲರೂ ಬುಡ್ಡಿ ಅಂತ ಕರಿತೀವಿ. ಯಾವಾಗಲೂ ನನ್ನ ಜೊತೆನೇ ಮಲ್ಕೊಂಡಿರ್ತಾಳೆ. ಸೊ ಇವಾಗ ಇವಳನ್ನ ಎಪ್ಪಿಸಿ, ಇವಳನ್ನ ಹೊರಗಡೆ ಬಿಟ್ಟು ವಾಕಿಂಗ್ ಮಾಡಿಸಿ, ನಾನು ಫ್ರೆಶ್ ಅಪ್ ಆಗಿ ಇವಳನ್ನೂ ಫ್ರೆಶ್ ಅಪ್ ಮಾಡಿ ಆಫೀಸ್ ಹೋಗಬೇಕು. ಸೋಂಬೇರಿ ಜಾಸ್ತಿ ಇವಳು. ನಾನು ಎದ್ದೋಳೋವರೆಗೂ ಎದ್ದೋಳೋದೇ ಇಲ್ಲ. ನಾನು ಎದ್ದೊಳ್ಬೇಕು, ಇವಳು ಸಹ ಅವಾಗೇ ಎದ್ದೇಳಬೇಕು. ಇವಾಗ ಸಲೂನ್ಗೆ ಬಂದು ನನ್ನ ಫ್ರೆಂಡ್ ತುಂಬ ದಿನದಿಂದ ಹೇರ್ ಟ್ರೀಟ್ಮೆಂಟ್, ಕೆರಾಟಿನ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇದ್ದು. ಸೊ ಇವಾಗ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾಳೆ. ಫೈನಲ್ ಲುಕ್ ಹೇಗಿರುತ್ತೆ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ. ಬೆಳಿಗ್ಗೆ 11ಗೆ ಬಂದಿರೋದು ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ. ಸೊ ಅದು ಮಾಡೋದಕ್ಕೆ 6 to 7 hours ಬೇಕು ಅಂದರು. ಸೊ ನಾನು ಅದಕ್ಕೆ ಸಲೂನಿಂದ ಆಫೀಸ್ಗೆ ಓಡಾಡ್ತಾಯಿದ್ದೆ. ಇವಳಿಗಂತೂ ಹೆಡ್ ಪೇನೇ ಬಂದುಬಿಟ್ಟಿದೆ. ನಾನಂತೂ ಫೈನಲ್ ಲುಕ್ ಹೇಗಿರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿದ್ದೀನಿ. ಹೇರ್ ತುಂಬ ರಫ್ ಇತ್ತು ಇವಳದು. ಸೊ ಫುಲ್ ಸ್ಮೂತ್ ಬರುತ್ತಾ, ಫೈನಲ್ ಲುಕ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಹೇರ್ ಸ್ಟ್ರೈಟ್ಲಿಂಗಲ್ಲಿ 3 ಟೈಪ್ಸ್ ಇದೆ. ಒಂದು ಕೆರಾಟಿನ್ನು, ಒಂದು ಸ್ಮೂತ್ನಿಂಗ್, ಒಂದು ಸ್ಟ್ರೈಟ್ನಿಂಗು. ಸೊ ನಾನು ಇವಳಿಗೆ ಕೆರಾಟಿನ್ ರೆಫರ್ ಮಾಡಿದೆ, ಯಾಕೆಂದರೆ ಇದು ಕೆಮಿಕಲ್ ಅಲ್ಲ. ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತ್ನಿಂಗ್ ಬಂದುಬಿಟ್ಟು ಕೆಮಿಕಲ್ ಇರುತ್ತೆ, ಹೇರ್ ಫಾಲ್ ಕೂಡ ಆಗುತ್ತೆ. ಸೊ ಅದಕ್ಕೆ ಕೆರಾಟಿನ್ ಮಾಡಿಸ್ತಾ ಇದ್ದೀವಿ. ಇವಾಗ ಹೇರ್ ಕಟ್ ಕೂಡ ನಡೀತಾ ಇದೆ. ಸೊ ಬೆಳಿಗ್ಗೆ 11 o'clock ಬಂದಿರೋದು, ಇವಾಗ ಟೈಮು 6 o'clock. ಇನ್ನೇನು ಹೇರ್ ಟ್ರೀಟ್ಮೆಂಟ್ ಎಲ್ಲ ಮುಗಿಯೋದಕ್ಕೆ ಬಂತು. ಸೊ ಫೈನಲ್ ಲುಕ್ ಹೇಗಿದೆ ಅಂತ ಲಾಸ್ಟ್ ಫೋಟೋ ಹಾಕ್ತೀನಿ ನೋಡಿ. ಈ ಥರ ಬಂದಿದೆ, ಫೆದರ್ ಕಟ್ ಮಾಡಿದ್ದಾರೆ. ಇದೇ ಫೈನಲ್ ಲುಕ್ಕು, ಬಿಫೋರ್ ಆ್ಯಂಡ್ ಆಫ್ಟರ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಇವತ್ತಿನ ಮಿನಿ ಲಾಗ್.